ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೇರಳದಲ್ಲಿ ಕನ್ನಡ ವಿರೋಧಿ ಕಾಯ್ದೆ ವಿಚಾರ, ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ಕಾಯ್ದೆ, ಈ ವಿವಾದದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ನಾನು ನೋಡ್ಕೊಂಡು ಚರ್ಚೆ ಮಾಡ್ತೀನಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್, ಇದ್ರ ಬಗ್ಗೆ ಜಾಸ್ತಿ ಅಪ್ಡೇಟ್ ಇಲ್ಲ, ನೋಡ್ಕೊಂಡು ಚರ್ಚೆ ಮಾಡ್ತೀನಿ. ನಮ್ಮ ಸರ್ಕಾರ ಮಾತನಾಡಬೇಕು, ಮೊದಲ ಆದ್ಯತೆ ಇದಕ್ಕೆ ಕೊಡಬೇಕು. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆಯೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾಯಕರುಗಳು ಒಬ್ಬೊಬ್ಬರಾಗಿ ಈ ವಿಚಾರಕ್ಕೆ ಸ್ಪಂದಿಸ್ತಾ ಇದ್ದಾರೆ. Mandate in Kerala schools? No, still I am not aware fully of the issue. I just look and discuss to you. Malayalam mandate in Kerala schools? No, still I am not aware fully of the issue. I just look and discuss to you. Malayalam mandate in ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕ್ರಿ. ಅದನ್ನು ನಾವು ಅದಕ್ಕೆ ಹೇಳಬೇಕು, ಅದಾಗಿ ಉಳಿಸ್ಬೇಕು. ಯಾಕಂದರೆ ಹೆಚ್ಚು ಕನ್ನಡಿಗರು ಅಂತ ಏರಿಯಾ ಅದು, ಆ ಡಿಸ್ಟಿಕ್ಕು. ಸುಮಾರು 70-80% ಎಲ್ಲ ಜನ ಕನ್ನಡ ಮಾತಾಡ್ತಾರೆ, 100% ಮಾತಾಡ್ತಾರೆ. ಬೇರೆ ಜನಾಂಗದವ್ರು ಇದ್ದರೂ ಕೂಡ ಕನ್ನಡ ಮಾತಾಡ್ತಾರೆ. ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮನವಿ ಮಾಡ್ಕೋಬೇಕು, ನಮಗೆ ಕನ್ನಡ ಫಸ್ಟ್ ಪ್ರಯಾರಿಟಿ ಕೊಡಿ ಅಂತ. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕ್ರಿ. ಅದನ್ನು ನಾವು ಅದಕ್ಕೆ ಹೇಳಬೇಕು, ಅದಾಗಿ ಉಳಿಸ್ಬೇಕು. ಯಾಕಂದರೆ ಇದು ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ನೀವು ನೋಡ್ತಾ ಇದ್ದೀರಾ. ಡಿಕೆ ಶಿವಕುಮಾರ್ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಅವ್ರಿಗೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಮಾಹಿತಿಯನ್ನು ಪಡ್ಕೊಂಡು ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಕೂಡ ಕೇಳ್ಕೊಂಡ್ರಿ. ಹೌದು, ಈ ವಿಚಾರವನ್ನು ನಮ್ಮ ಸರ್ಕಾರ ಸುಮ್ಮನೆ ಬಿಡಬಾರ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೋರಾಟವನ್ನು ಮಾಡಬೇಕು ಕಾನೂನಾತ್ಮಕವಾಗಿ, ಅಥವಾ ಮುಂದಿನ ಆಪ್ಷನ್ಸ್ ಏನಿದೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಕನ್ನಡಕ್ಕೆ ಮೊದಲ ಆದ್ಯತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಹೌದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ, ಕಾಂಗ್ರೆಸ್, JDS ಇದನ್ನೆಲ್ಲ ಪಕ್ಕಕ್ಕಿಡಿ. ನಾನು ಆ ಸಚಿವ, ನಾನು ಈ ಶಾಸಕ, ಇದನ್ನು ಪಕ್ಕಕ್ಕಿಡಿ. ಕನ್ನಡ ಭಾಷೆ, ನೆಲ, ನುಡಿ, ಜಲ ಅಂತ ಬಂದಾಗ ದಯವಿಟ್ಟು ಒಂದಾಗಿ ನಿಮ್ಮೆಲ್ಲರ ಧ್ವನಿ, ನಿಮ್ಮೆಲ್ಲರ ಮಾತು ಇದೊಂದೇ ಆಗಿರಲಿ. ಕನ್ನಡಕ್ಕೆ ಆದ್ಯತೆ. ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆಯೋ ಭಾಷೆ ವಿಚಾರದಲ್ಲಿ, ಆ ಸಂದರ್ಭದಲ್ಲಿ ಧ್ವನಿ ಎತ್ತೋ ಕೆಲಸವನ್ನು ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಇರುವಂಥ ಪ್ರತಿಯೊಬ್ಬರೂ ಮಾಡಬೇಕು. ಅದರಲ್ಲಿ ಜನಪ್ರತಿನಿಧಿಗಳು ದಯವಿಟ್ಟು ಆ ಕೆಲಸವನ್ನು ಮಾಡಿ. ಸೊ ಮಾಹಿತಿ ತೆಗೆದುಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ DCM ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸರ್ಕಾರ ಈ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ. CM ಕೂಡ ಆಲ್ರೆಡಿ ಸುದೀರ್ಘವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಇದನ್ನು ಹಾಗೆ ಬಿಡೋದಕ್ಕಾಗಲ್ಲ. ಎಲ್ಲಿವರೆಗೂ, ಎಷ್ಟು ದಿನ ಅಂತ ನಮ್ಮ ಭಾಷೆಯ ವಿಚಾರದಲ್ಲಿ ನಾವು ಅನ್ಯಾಯಕ್ಕೆ ಒಳಗಾಗಬೇಕಾಗತ್ತೆ ಅಥವಾ ಒತ್ತಡಕ್ಕೆ ಸಿಲುಕಬೇಕಾಗತ್ತೆ. ಇಲ್ಲಿ ನಾವು ಯಾರಿಗಾದರೂ ನಮ್ಮ ಕನ್ನಡ ಮಾತಾಡಿ ಅಂತಂದ್ರೇ ರೊಚ್ಚಿಗೆದ್ದು ಬಿಡ್ತಾರೆ. ಅಂಥದ್ರಲ್ಲಿ ಭಾಷಾ ಕಲಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥದ್ದು, ಒತ್ತಡ ಹೇರುವಂಥದ್ದು ಇದು ಯಾರಿಗೂ ಅಧಿಕಾರವೇ ಇಲ್ಲ. ಅದು ಅವರವರ ಮೂಲಭೂತ ಹಕ್ಕುಗಳು. ನೀವು ಮೂಲಭೂತ ಹಕ್ಕುಗಳನ್ನು ಕಸಿತೀರಾ ಅಂತ ಅಂದರೆ ಪ್ರಜಾಪ್ರಭುತ್ವ ಅಥವಾ ಸಂವಿಧಾನ ಅಂತ ಏನಿದೆ, ನೀವು ಅದಕ್ಕೆ ಬೆಲೆ ಕೊಡಲ್ಲ ಅಂತ ಅರ್ಥ ಅಲ್ವಾ? ನೀವು ಅದನ್ನೇ ಎಲ್ಲೋ ಒಂದು ಕಡೆಯಲ್ಲಿ ಮುಗಿಸ್ತಾ ಇದ್ದೀರಾ ಅಂತ ಅರ್ಥ ಅಲ್ವಾ? ಒಟ್ಟು ಮೂಲಭೂತ ಸೌಕರ್ಯಗಳು ಅಂತ ನಾವು ಏನೇನು ಕರಿತೀವೋ ಅದೆಲ್ಲದಕ್ಕೂ ಅದರದ್ದೇ ಆದಂಥ ಆದ್ಯತೆ ಇರುತ್ತೆ. ಆ ಆದ್ಯತೆಯನ್ನು ಗೌರವಿಸಬೇಕು. ಆ ಆದ್ಯತೆಗೆ